ಹಲೋ ಎಲ್ರಿಗೂ ನಮಸ್ಕಾರ. ಇಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ T20 ಡಿಸೈಡರ್ ಮ್ಯಾಚ್ ನಡೆಯಲಿದೆ. ಈಗಾಗಲೇ ಸೀರೀಸ್ನಲ್ಲಿ ಲೀಡ್ ತಗೊಂಡಿರುವ ಭಾರತ ಈ ಸೀರೀಸನ್ನು ಸೋಲೋದಿಲ್ಲ. ಯಾಕಂತ ಹೇಳಿದ್ರೆ 2 ಪಂದ್ಯವನ್ನು ಈಗಾಗಲೇ ಗೆದ್ದಾಗಿದೆ. ಅಕಸ್ಮಾತ್ ಏನಾದರೂ ಇವತ್ತು ಆಸ್ಟ್ರೇಲಿಯಾ ಗೆದ್ದರೂ ಕೂಡ ಸೀರೀಸ್ ಡ್ರಾ ಆಗುತ್ತೆ. ಸೊ ಹಾಗಾಗಿ ಅಡ್ವಾಂಟೇಜ್ ಇಂಡಿಯಾ ಕಡೆನೇ ಇದೆ. ಸೊ ಆಸ್ಟ್ರೇಲಿಯಾ ಕಡೆ ಪ್ರೆಷರ್ ಇರುತ್ತೆ. ಯಾಕಂದರೆ ಐದರ್ ಡ್ರಾ ಮಾಡ್ಕೋಬೇಕು ಸೀರೀಸು ಅಥವಾ ಸೋತೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ಅದ್ಭುತವಾದ ಮ್ಯಾಚ್ ಬರೋದಕ್ಕಿದೆ ಗಾಬಾದಲ್ಲಿ ಇವತ್ತು. ಸೊ ಸ್ಟೇಡಿಯಂ ಕೂಡ ಐಕಾನಿಕ್, ಹಾಗೆಯೇ ಮ್ಯಾಚ್ ಕೂಡ ಸಖತ್ತಾಗಿರುತ್ತೆ. ಸೊ ನೋಡೋಣ ಇವತ್ತಿನ ಪಂದ್ಯದ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಗಾಬಾನಲ್ಲಿ 5ನೇ ಹಾಗೆಯೇ ಫೈನಲ್ T20 ಮ್ಯಾಚ್ ಬರೋದಕ್ಕಿದೆ. ಈ ಸರಣಿಯಲ್ಲಿ ಅದ್ಭುತವಾದ ಸರಣಿ ಆಗ್ತಾಯಿದೆ ಭಾರತ ತಂಡಕ್ಕೆ. ಹಾಗೆಯೇ ಇವತ್ತೇನಾದರೂ ಗೆದ್ದರೆ ಖಂಡಿತವಾಗ್ಲೂ T20 ಸರಣಿಯನ್ನು ವಶಪಡಿಸ್ಕೊಳ್ಬೋದು. ಸೊ ಹಾಗಾಗಿ ಸಖತ್ತಾಗಿ ಪ್ರಿಪ್ರೇಷನ್ಗಳು ನಡೆದಿದೆ. ಸೊ ಲಾಸ್ಟ್ 2 ಮ್ಯಾಚು ಟೀಮ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಹಾಗೆಯೇ ಭಾರತ ಕೂಡ ಸಖತ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಒಳ್ಳೆ ಮ್ಯಾಚ್ ಕೂಡ ಆಗಿದೆ 2 ಪಂದ್ಯ. ಹಾಗಾಗಿ ಮೊದಲ ಪಂದ್ಯ ಸೋತರೂ ಕೂಡ 2 ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಮುಖಾಂತರ ಭಾರತ ಕಮ್ಬ್ಯಾಕನ್ನು ಮಾಡಿದೆ ಈ ಸರಣಿಯಲ್ಲಿ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಕೂಡ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸರಣಿ ವಶಪಡಿಸ್ಕೋಬೇಕು ಭಾರತ. ಸೊ ODI ಸೀರೀಸನ್ನು ಆಸ್ಟ್ರೇಲಿಯಾ ವಿನ್ ಆಗಿದೆ. ಸೊ ಹಾಗಾಗಿ T20 ಸರಣಿ ಭಾರತ ವಿನ್ ಆಗೋದಕ್ಕೆ ರೈಟ್ ಆಪರ್ಚುನಿಟಿ ಇದೆ. ಇವತ್ತಿನ ಪಂದ್ಯ ಗೆಲ್ಲೋ ಮುಖಾಂತರ ಅದನ್ನು ಸಾಧಿಸ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಟೀಮ್ ಕಾಂಬಿನೇಷನ್ ಬಗ್ಗೆ ಮಾತನಾಡೋದಾದರೆ ಸೇಮ್ ಟೀಮ್ ಆಡಿಸ್ಬೇಕು. ಯಾಕಂತ ಹೇಳಿದ್ರೆ 2 ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳು ಈ ಕಾಂಬಿನೇಷನ್ನಲ್ಲೇ ಗೆದ್ದಿರೋದು. ಸೊ ಹಾಗಾಗಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ. ಶುಭ್ಮನ್ ಗಿಲ್ ಅವರು ಹೋದ ಪಂದ್ಯದಲ್ಲಿ ಸ್ವಲ್ಪ ಫಾರ್ಮನ್ನು ಕಂಡುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಟಫ್ ವಿಕೆಟ್ ಆಗಿತ್ತು ಅವರ ಇನ್ನಿಂಗ್ಸ್ನ ಇಂಪಾರ್ಟೆನ್ಸ್ ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಆದಮೇಲೆ ಗೊತ್ತಾಗಿರಬೇಕು. ಒಳ್ಳೆ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದ್ರು. ಇನ್ಫ್ಯಾಕ್ಟು ಟಫ್ ವಿಕೆಟ್ ಆಗಿತ್ತು ಹೋದ ಪಂದ್ಯದಲ್ಲಿ. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಓಪನ್ ಮಾಡಿದ್ರೆ ತಿಲಕ್ ವರ್ಮನೇ 1 ಡೌನ್ ಕಳಿಸ್ಬೇಕು. ಅವರು ನಂಬರ್ 3 ಅಥವಾ ನಂಬರ್ 4ನಲ್ಲಿ ಮಾತ್ರ ಅವರ ರೆಕಾರ್ಡ್ಸ್ ಚೆನ್ನಾಗಿರೋದು. ಅದಕ್ಕೂ ನೆಕ್ಸ್ಟ್ ಬಂದರೆ ಅವರ ನಂಬರ್ಸ್ ಏನಿದೆ ಅದು ಚೆನ್ನಾಗಿಲ್ಲ. ಸೊ ಹಾಗಾಗಿ ಬೇರೆ ಏನೋ ಆರ್ಡರನ್ನು ಚೇಂಜ್ ಮಾಡ್ಕೊಳ್ಳಿ, ಆದರೆ ತಿಲಕ್ ವರ್ಮ ಅವ್ರದ್ದೊಂದು ಮಾತ್ರ ಮಾಡಬಾರ್ದು. ಯಾಕಂದರೆ ಅವರು ನಂಬರ್ 3 ಮತ್ತು ನಂಬರ್ 4ನಲ್ಲೇ ಚೆನ್ನಾಗಿ ಸೆಟ್ ಆಗಿದ್ದಾರೆ. ಅಲ್ಲೇ ಅವರ ಎವರೇಜ್ ಕೂಡ ಚೆನ್ನಾಗಿದೆ, ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಚೇಂಜ್ ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ. ಸೊ ನಂಬರ್ 3 ತಿಲಕ್ ವರ್ಮನೇ ಬರಬೇಕು. ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್, ಜಿತೇಶ್ ಶರ್ಮಾ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಜಸ್ಪ್ರೀತ್ ಬುಮ್ರಾ. ಈ ಟೀಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಬ್ಯಾಟಿಂಗ್ ಆರ್ಡ್ರ್ ಕೂಡ ಕಳಿಸ್ಬೇಕು ಅಂತ ಹೇಳ್ತೀನಿ ಖಂಡಿತವಾಗ್ಲೂ. ಎಲ್ಲ ಮ್ಯಾಚು ಶಫಲ್ ಮಾಡಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ತಿಲಕ್ ವರ್ಮಾ ಅಂತೂ ನಂಬರ್ 3 ಮತ್ತು ನಂಬರ್ 4 ಈಗಾಗ ಹೇಳಿದಾಗೇ ಆವಾಗಲೇ ಚೆನ್ನಾಗಿ ಆಡೋದು. ಸೊ ಹಾಗಾಗಿ ಅದೊಂದು ಬ್ಯಾಟಿಂಗ್ ಆರ್ಡ್ರ್ ಚೇಂಜ್ ಮಾಡದೇ ಇರಲಿ. ಹಾಗೆಯೇ ಅದ್ಭುತವಾದಿ ಬರ್ತಾಯಿದೆ ಸೀರೀಸು. ಇವತ್ತಿನ ಪಂದ್ಯ ಗೆದ್ದು ಸೀರೀಸ್ ವಶಪಡಿಸ್ಕೊಳ್ಳಿ ಅಂತ ನಾವು ಆಶಿಸೋಣ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.